ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬರ್ನ್ಟ್ ಬಾಸ್ ಚೀಸ್ ಕೇಕ್. ಇದು ನೋಡೋದಕ್ಕೆ ಹೊರಗಿಂದ ಬರ್ನ್ ಆಗಿ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಒಳಗಿಂದ ಕ್ರೀಮಿ ಹಾಗೂ ಸಾಫ್ಟ್ ಆಗಿ ತುಂಬ ಟೇಸ್ಟಿ. ಇದನ್ನ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳೊಂದಿಗೆ ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು, ಹಾಗೆ ಪರ್ಫೆಕ್ಟ್ ಆಗಿ ಚೆನ್ನಾಗಿ ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲು ನಾವು ಬೇಕಿಂಗ್ ಟ್ರೇಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬೇಕಿಂಗ್ ಟ್ರೇಗೆ ಪಾರ್ಚ್ಮೆಂಟ್ ಪೇಪರ್ ಹಾಕೊಂಡು ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಮೇಲೆ ಎಣ್ಣೆ ಕೂಡ ಹಚ್ಕೊಳ್ಳಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಸೈಡ್ನಲ್ಲಿ ಇಟ್ಕೊಳ್ಳೋಣ. ಇವಾಗ ಕೇಕಿಗೆ ಬೇಕಾದಂಥ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ಕ್ರೀಮ್ ಚೀಸ್ 1 ಕಪ್ಪಷ್ಟು, ಆಮೇಲೆ ಪೌಡರ್ ಶುಗರ್ 1/2 ಕಪ್ಪಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಕ್ರೀಮಿ ಟೆಕ್ಸ್ಚರಲ್ಲಿ ಆಗಬೇಕು, ಅಲ್ಲಿ ತನಕ ಬೀಟ್ ಮಾಡ್ಕೊಳ್ಳಿ. ಇವಾಗ ಫ್ರೆಶ್ ಕ್ರೀಮ್ 1 ಕಪ್ಪಷ್ಟು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಎಗ್ 2, ಅದನ್ನ ಒಂದೊಂದನ್ನೇ ಹಾಕೊಂಡು ಬೀಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬೀಟರ್ ಇಲ್ಲ ಅಂದ್ರೆ ನೀವು ಇದನ್ನ ಮಿಕ್ಸಿಯಲ್ಲಿ ಕೂಡ ಮಾಡ್ಕೊಳ್ಬಹುದು, ಬ್ಲೆಂಡ್ ಮಾಡ್ಕೊಂಡ್ರೆ ಆಯ್ತು. ವೆನಿಲಾ ಎಸೆನ್ಸ್ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇವಾಗ ಕೊನೆಯದಾಗಿ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಬ್ಲೆಂಡ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಇವಾಗ ಇಲ್ಲಿ ನಮ್ಮ ಚೀಸ್ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ನಾವು ಬ್ಯಾಟರ್ ರೆಡಿ ಮಾಡುವಾಗ ಓವನನ್ನು 200 ಡಿಗ್ರಿಯಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಹಾಕೋದಕ್ಕೆ ಇಟ್ಕೋಬೇಕು. ಇವಾಗ ಓವನ್ ಕೂಡ ಪ್ರೀ ಹೀಟಾಗಿ ರೆಡಿಯಾಗಿದೆ. ನಾವು ರೆಡಿ ಮಾಡಿಟ್ಕೊಂಡಂತಹ ಕೇಕ್ ಬ್ಯಾಟರ್ ಇದೆಯಲ್ಲ, ಅದನ್ನು ಟ್ರೇಗೆ ಪೋರ್ ಮಾಡಿಕೊಂಡು ನಾವೀಗ ಇದನ್ನು ಬೇಕಾಗೋದಕ್ಕೆ ಇಟ್ಕೋಬೇಕು. ಇದನ್ನು ಬೇಕಾಗೋದಕ್ಕೆ ಇಡೋದಕ್ಕೆ ಮುಂಚೆ ಒಂದು 2-3 ಸಲ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಈ ರೀತಿ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಏರ್ ಬಬಲ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಇವಾಗ 200 ಡಿಗ್ರಿಯಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಆಗಿರುವ ಓವನಲ್ಲಿ 30 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ಇವಾಗ ನೋಡಿ, 30 ಮಿನಿಟ್ಸ್ ನಂತರ ಇದು ಈ ರೀತಿಯಾಗಿ ಬೇಕಾಗಿ ರೆಡಿಯಾಗಿದೆ. ಇವಾಗ ಇದನ್ನ ಹೊರಗಡೆ ಇಟ್ಕೊಂಡು ಪೂರ್ತಿಯಾಗಿ ತಣ್ಣಗಾಗಿಸ್ಬೇಕು. ಅದು ರೂಮ್ ಟೆಂಪರೇಚರಿಗೆ ಬಂದ ನಂತರ ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 6 ಅವರ್ ಆದರೂ ಇಟ್ಕೊಂಡು ನಂತರ ಸರ್ವ್ ಮಾಡಬೇಕು, ಅಥವಾ ಓವರ್ ನೈಟ್ ಕೂಡ ಇಟ್ಕೊಂಡು ಸರ್ವ್ ಮಾಡ್ಕೊಳ್ಬೋದು. ಬಿಸಿ ಇರುವಾಗನೇ ಸರ್ವ್ ಮಾಡ್ಕೊಳ್ಬೋದು, ಆದರೆ ಇದರ ರಿಯಲ್ ಟೇಸ್ಟ್ ಸಿಗಬೇಕು ಅಂದರೆ ನಾವು ಕೋಲ್ಡ್ ಮಾಡಿಕೊಂಡೇ ಇದನ್ನು ಸರ್ವ್ ಮಾಡಬೇಕು. ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ಸರ್ವ್ ಮಾಡ್ಕೊಳ್ಳುವಾಗ ಅದರ ಮೇಲೆ ಚಾಕ್ಲೇಟ್ ಸಿರಪ್ ಕೂಡ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಬೋದು, ಅಥವಾ ಹಾಗೇನೆ ತಿನ್ನೋದಕ್ಕೆ ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಈಸಿ ರೆಸಿಪೀಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟವಾಗೋದಾದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಶೇರ್ ಮಾಡ್ಕೊಳ್ಳಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.